Hello friends, welcome again to my channel Kannada to English Bridge. We have studied how to form sentences in simple present and present continuous in our previous video. Now we shall study how to form sentences in present perfect tense. ಸ್ನೇಹಿತರೆ, ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಸಾಮಾನ್ಯ ವರ್ತಮಾನ ಕಾಲ ಹಾಗೂ ಅಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಈಗ ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಣ. ಸಬ್ಸ್ಕ್ರೈಬ್ ದಿಸ್ ಚಾನಲ್ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್, ಲೈಕ್ ದ ವಿಡಿಯೋಸ್, ಆ್ಯಂಡ್ ಇಫ್ ಯು ಲೈಕ್ ದ ವಿಡಿಯೋಸ್ ಪ್ಲೀಸ್ ಶೇರ್ ದೆಮ್ ವಿತ್ ಯುವರ್ ಫ್ರೆಂಡ್ಸ್. ಸ್ನೇಹಿತರೆ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. It is important for us to concentrate upon changing helping verbs and changing forms of main verbs. I mean verb 1, verb 2 and verb 3. ಈ ಮೊದಲೇ ನಾನು ಹೇಳಿರುವಂತೆ ಪ್ರತಿಯೊಂದು ಕಾಲವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರತಿಯೊಂದು ಕಾಲದಲ್ಲಿ ಬದಲಾಗುವಂತಹ ಸಹಾಯಕ ಕ್ರಿಯಾಪದಗಳು ಹಾಗೂ ಪ್ರಧಾನ ಕ್ರಿಯಾಪದಗಳ ವಿಭಿನ್ನ ರೂಪಗಳು, ಅಂದರೆ verb 1, verb 2, verb 3, ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಇವುಗಳ ಬಗ್ಗೆ ನಾವು ವಿಶೇಷ ಗಮನ ಕೊಡಬೇಕಾಗುತ್ತೆ. ನೌ ಟು ಫಾರ್ಮ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ we have to use has and have as helping verbs, and the form of the verb to be used is verb 3, I mean past participle form of the verb. ವಿದ್ಯಾರ್ಥಿಗಳೇ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ನಾವು ಹ್ಯಾಸ್ ಮತ್ತು ಹ್ಯಾವ್ ಸಹಾಯಕ ಕ್ರಿಯಾಪದಗಳನ್ನು ಉಪಯೋಗಿಸಬೇಕು. ಅದರೊಂದಿಗೆ ಪ್ರಧಾನ ಕ್ರಿಯಾಪದದ ಭೂತಕೃದ್ವಾಚಕ ರೂಪ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್, ವರ್ಬ್ 3, ಇದನ್ನು ಉಪಯೋಗಿಸಬೇಕು. Where to use and how to use these helping verbs, and where to place the main verb, I mean V3 form of the verb. ಹಾಗಾದರೆ ಸಹಾಯಕ ಕ್ರಿಯಾಪದಗಳನ್ನು ಎಲ್ಲಿ ಹೇಗೆ ಉಪಯೋಗಿಸಬೇಕು ಹಾಗೂ ಕ್ರಿಯಾಪದದ ಭೂತಕೃದ್ವಾಚಕ ರೂಪವನ್ನು ವರ್ಬ್ 3 ಫಾರ್ಮನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಅಗೇನ್ ಯು ಸಿ ದ ಸಿಂಬಾಲಿಕ್ ಚಾರ್ಟ್ ಹಿಯರ್. To form sentences in present perfect, the helping verb have is used for singular first person I, plural first person we, singular second person you, plural second person you, and plural third person they. ಪೂರ್ಣ ವರ್ತಮಾನ ಕಾಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ವಾಕ್ಯ ರಚನೆ ಮಾಡಬೇಕಾದರೆ ಹ್ಯಾವ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ಪ್ರಥಮ ಪುರುಷ ಏಕವಚನ ಐ, ಪ್ರಥಮ ಪುರುಷ ಬಹುವಚನ ವಿ, ದ್ವಿತೀಯ ಪುರುಷ ಏಕವಚನ ಯು, ದ್ವಿತೀಯ ಪುರುಷ ಬಹುವಚನ ಯು ಹಾಗೂ ತೃತೀಯ ಪುರುಷ ಬಹುವಚನ ದೇ, ಇವುಗಳಿಗೆ ಹಚ್ಚಲಾಗುತ್ತದೆ. ದ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಈಸ್ ಯೂಸ್ಡ್ ಫಾರ್ ಥರ್ಡ್ ಪರ್ಸನ್ ಸಿಂಗುಲರ್ಸ್ ಹಿ, ಶಿ ಆ್ಯಂಡ್ ಇಟ್. ಹ್ಯಾಸ್ ಅನ್ನೋ ಸಹಾಯಕ ಕ್ರಿಯಾಪದವನ್ನು ತೃತೀಯ ಪುರುಷ ಏಕವಚನಗಳಾದಂತಹ ಹಿ, ಶಿ, ಇಟ್ ಇವುಗಳಿಗೆ ಉಪಯೋಗಿಸಲಾಗುತ್ತದೆ. ನೌ ವರ್ಬ್ 3, ಐ ಮೀನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಈಸ್ ಕಾಮನ್ ಫಾರ್ ಆಲ್ ಆಸ್ ಶೋನ್ ಇನ್ ದ ಸಿಂಬಾಲಿಕ್ ಚಾರ್ಟ್. ಅಂದರೆ ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಎಲ್ಲದಕ್ಕೂ ಕಾಮನ್ ಆಗಿ, ಅಂದರೆ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಸ್ಟೂಡೆಂಟ್ಸ್, ನೌ ಲೆಟ್ ಅಸ್ ಕನ್ಫರ್ಮ್ ಒನ್ಸ್ ಅಗೈನ್ which helping verb is to be used to a particular person. ವಿದ್ಯಾರ್ಥಿಗಳೇ, ಯಾವ ಪರ್ಸನ್ಗೆ ಯಾವ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು ಅನ್ನೋದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳೋಣ. ಸಿ ಇಟ್ ಕೇರ್ಫುಲಿ, ಗಮನವಿಟ್ಟು ನೋಡಿ. ಸಿಂಗುಲರ್ ಫಸ್ಟ್ ಪರ್ಸನ್ I have. Plural first person we,
we have. Singular second person you, you have. Plural second person you, you have. And plural third person they have. Third person singular he has. Third person singular she has. Third person singular it has. Now verb 3, I mean past participle form of the verb is common to all. ಅರ್ಥ ಆಯ್ತಲ್ಲ? I hope you have understood it well. Now let us start to form sentences in present perfect. ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈಗ ನಾವು ಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಆರಂಭಿಸೋಣವೇ. See the first sentence. I dash the ball. Catch is the verb in the bracket. We dash to the market. Come is the verb in the bracket. You dash very bad. Feel is the verb in the bracket. You dash that place. Leave is the verb in the bracket. He dash many books from me. Take is the verb in the bracket. She dash a beautiful poem. Write is the verb in the bracket. It dash taller than last week. Grow is the verb in the bracket. They dash for an important meeting. Gather is the verb in the bracket. Shashi dash away his old phone. Throw is the verb in the bracket. Radha dash a very beautiful dress. Wear is the verb in the bracket. Wild elephants dash in the village. Rush is the verb in the bracket. Thieves valuables from the house. Steal is the verb in the bracket. Some people dash rumor about COVID. Spread is the verb in the bracket. The government dash the traffic rules. Simplify is the verb in the bracket. The boys dash everything secret. Keep is the verb in the bracket. ಪ್ರತಿಯೊಂದು ವಾಕ್ಯದಲ್ಲಿಯೂ ಒಂದೊಂದು ಪ್ರಧಾನ ಕ್ರಿಯಾಪದದ ರೂಪವನ್ನು ಬ್ರಾಕೆಟ್ನಲ್ಲಿ ಕೊಡಲಾಗಿದೆ. ಈ ಪ್ರಧಾನ ಕ್ರಿಯಾಪದ ವರ್ತಮಾನ ಕಾಲದ ರೂಪದಲ್ಲಿದೆ, ಅಂದರೆ ವರ್ಬ್ 1 ರೂಪದಲ್ಲಿದೆ. ಈಗ ನಾವು ಈ ಕ್ರಿಯಾಪದದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಭೂತಕೃತವಾಚಕ ರೂಪವನ್ನು ಉಪಯೋಗಿಸಬೇಕು, ಅಂದರೆ V3 ಫಾರ್ಮ್ ಇದನ್ನು ಉಪಯೋಗಿಸಬೇಕು. ಇದರೊಂದಿಗೆ ಸೂಕ್ತವಾದಂತಹ ಸಹಾಯಕ ಕ್ರಿಯಾಪದವನ್ನೂ ಸಹ ನಾವು ಬಳಸಬೇಕಾಗುತ್ತದೆ. ಹಾಗಾದರೆ ಈಗ ವಾಕ್ಯಗಳನ್ನು ರಚಿಸೋಣವೇ. ಐ ಹ್ಯಾವ್ ಕಾಟ್ ದ ಬಾಲ್. ಇಲ್ಲಿ ನೋಡಿ, ಕ್ಯಾಚ್ ಇದರ V3 ಫಾರ್ಮ್ ಕಾಟ್. ಕ್ಯಾಚ್, ಕಾಟ್, ಕಾಟ್. ವಿ ಹ್ಯಾವ್ ಕಮ್ ಟು ದ ಮಾರ್ಕೆಟ್. ಇಲ್ಲಿ ನೋಡಿ, ಕಮ್ ಇದರ ವರ್ಬ್ 3 ಫಾರ್ಮ್ ಕೂಡ ಕಮ್ ಆಗುತ್ತೆ. ಕಮ್, ಕೇಮ್, ಕಮ್. ಯು ಹ್ಯಾವ್ ಫೆಲ್ಟ್ ವೆರಿ ಬ್ಯಾಡ್. Feel, felt, felt. Felt is the V3 form. You have left that place. Leave, left, left. Left is the V3 form. He has taken many books from me. Take, took, taken. Taken is the V3 form. She has written a beautiful poem. Write, wrote, written. Written is the V3 form. It has grown taller than last week. Grow, grew, grown. Grown is the verb 3 form. They have gathered for an important meeting. Gather, gathered, gathered. Gathered is the V3 form. Shashi has thrown away his old phone. Throw, threw, thrown. Thrown is the verb 3 form. Radha has worn a beautiful dress.
wear or worn. Worn is the verb 3 form here. Wild elephants have rushed in the village. Rush, rushed, rushed. Rushed is the verb 3 form here. Thieves have stolen valuables from the house. Steal, stole, stolen. Stolen is the verb 3 form here. Some people have spread rumor about COVID. ಇಲ್ಲಿ ನೋಡಿ, ಸ್ಪ್ರೆಡ್, ಸ್ಪ್ರೆಡ್, ಸ್ಪ್ರೆಡ್. ಕೆಲವೊಂದು ಕ್ರಿಯಾಪದಗಳ ಮೂರು ರೂಪಗಳು ಒಂದೇ ಆಗಿರುತ್ತವೆ. ಆ ಕೆಟಗರಿಯಲ್ಲಿ ಇದು ಬರುತ್ತೆ. ಆದ್ದರಿಂದ ಇಲ್ಲಿ ಸ್ಪ್ರೆಡ್ ಅನ್ನೋದನ್ನು V3 ಫಾರ್ಮ್ ಆಗಿ ಬಳಸಿದ್ದೀವಿ ಅಂತ ನಾವು ಭಾವಿಸಬೇಕು. ದ ಗವರ್ಮೆಂಟ್ ಹ್ಯಾಸ್ ಸಿಂಪ್ಲಿಫೈಡ್ ದ ಟ್ರಾಫಿಕ್ ರೂಲ್ಸ್. ಸಿಂಪ್ಲಿಫೈ, ಸಿಂಪ್ಲಿಫೈಡ್, ಸಿಂಪ್ಲಿಫೈಡ್. Simplified is the V3 form here. The boys have kept everything secret. Keep, kept, kept. Kept is the V3 form here. ಸ್ನೇಹಿತರೆ, ಅರ್ಥ ಆಯ್ತಲ್ಲ? ಇಲ್ಲಿ ತೃತೀಯ ಪುರುಷ ಏಕವಚನಗಳಿಗೆ ಹ್ಯಾಸ್ ಸಹಾಯಕ ಕ್ರಿಯಾಪದವನ್ನು ಹಾಗೂ ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನ, ದ್ವಿತೀಯ ಪುರುಷ ಏಕವಚನ ಮತ್ತು ಬಹುವಚನ ಹಾಗೂ ತೃತೀಯ ಪುರುಷ ಬಹುವಚನಗಳಿಗೆ ಹ್ಯಾವ್ ಸಹಾಯಕ ಕ್ರಿಯಾಪದವನ್ನು ಬಳಸಿದ್ದೀವಿ. ಸೊ ಫ್ರೆಂಡ್ಸ್, ದಿಸ್ ಇಸ್ ದ ವೇ ಹೌ ಟು ಫಾರ್ಮ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್. ಸ್ನೇಹಿತರೆ, ಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ಬಳಕೆ ಮಾಡಬಹುದು ಅನ್ನೋದನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡಿದ್ದೀವಿ. ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಲೈಕ್ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ತಾತ್ಕಾಲಿಕ ಪೂರ್ಣ ವರ್ತಮಾನ ಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.